ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಬ್ಬಳು ಹೌಸ್ ವೈಫ್ ಕಥೆಯನ್ನ ನಾನು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಲಕ್ಷ್ಮಿ ಈಗ ಹಳೆಯ ಲಕ್ಷ್ಮಿ ಅಲ್ಲ, ಅವಳು ಬದಲಾಗಿದ್ದಳು. ಅವಳ ಜೀವನದಲ್ಲಿ ಆಗಿದ್ದ ನೋವು ಅವಳನ್ನು ಇನ್ನಷ್ಟು ಗಟ್ಟಿ ಮಾಡಿತ್ತು. ಆ ದಿನದಿಂದ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ನಾನು ನನ್ನನ್ನೇ ಮರೆಯೋದಿಲ್ಲ, ನಾನು ನನ್ನ ಕನಸುಗಳಿಗಾಗಿಯೇ ಬದುಕುತ್ತೇನೆ. ಅವಳು ಬೆಳಗ್ಗೆ ಮೊದಲಿನಂತೆ ಬೇಗ ಎದ್ದಳು. ಆದರೆ ಈ ಸಲ ಒಂದೇ ವ್ಯತ್ಯಾಸ ಇತ್ತು. ಅವಳು ಮೊದಲಿಗೆ ತನಗಾಗಿ ಸಮಯ ತೆಗೆದುಕೊಂಡಳು. ಸ್ವಲ್ಪ ವ್ಯಾಯಾಮ, ಸ್ವಲ್ಪ ಓದುವುದು. ಅವಳು ನಿಧಾನವಾಗಿ ತನ್ನನ್ನು ಬಿಲ್ಡ್ ಮಾಡಿಕೊಳ್ಳಲು ಶುರು ಮಾಡಿದಳು. ಒಂದು ದಿನ ಅವಳ ಸ್ನೇಹಿತೆ ಫೋನ್ ಮಾಡಿದಳು. ಹೀಗೆ ಮಾತಾಡುತ್ತಾ ಅವಳು ಹೇಳಿದಳು, ಲಕ್ಷ್ಮಿ, ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ, ನೀನು ಯಾಕೆ ಆನ್ಲೈನಲ್ಲಿ ಶೇರ್ ಮಾಡಬಾರ್ದು ಅಂತ ಕೇಳಿದಳು. ಆ ಮಾತು ಲಕ್ಷ್ಮಿಗೆ ಹೊಸ ದಾರಿ ತೋರಿಸಿತು. ಅವಳಿಗೆ ಇನಿಷಿಯಲಿ ಡೌಟ್ ಇತ್ತು, ನನ್ನಿಂದ ಆಗುತ್ತಾ ಅಂತ. ಆದರೆ ಅವಳು ಟ್ರೈ ಮಾಡೋದು ಅಂತ ಡಿಸೈಡ್ ಮಾಡಿದಳು. ಮೊದಲ ವಿಡಿಯೋ ಶೂಟ್ ಮಾಡೋದು ಅವಳಿಗೆ ತುಂಬಾ ನರ್ವಸ್. ಆದರೆ ಅವಳು ಧೈರ್ಯ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಳು. ಮೊದಲ ದಿನ ಅಷ್ಟೇನು ವ್ಯೂಸ್ ಬರಲಿಲ್ಲ, ಆದರೆ ಅವಳು ಗಿವ್ ಅಪ್ ಮಾಡಲಿಲ್ಲ. ದಿನ ಕಳೆಯುತ್ತಾ ಅವಳು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಬಂದಳು. ಅವಳ ಸಿನ್ಸಿಯಾರಿಟಿ, ಅವಳ ಟ್ಯಾಲೆಂಟ್ ನಿಧಾನವಾಗಿ ಜನರಿಗೆ ಗೊತ್ತಾಗಲು ಶುರುವಾಯಿತು. ಒಂದು ವಿಡಿಯೋ ಸಡನ್ಲಿ ವೈರಲ್ ಆಯಿತು. ಕಮೆಂಟ್ಸ್ ಬರೋದಕ್ಕೂ ಶುರುವಾಯಿತು. ಸೂಪರ್ ಅಕ್ಕ, ನೀವು ಇನ್ಸ್ಪಿರೇಷನ್, ಹೀಗೆಲ್ಲ ಕಮೆಂಟ್ ಮಾಡಿದ್ರು. ಅವಳ ಕಣ್ಣು ತುಂಬಿ ಬಂದಿತ್ತು ಈ ಸಲ ಸಂತೋಷದಿಂದ. ಮನೆಯವರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ರಮೇಶ್ ಹೇಳಿದ, ಇದೆಲ್ಲ ಟೈಮ್ ವೇಸ್ಟ್, ಮನೆ ಕೆಲಸ ನೋಡು. ಆ ಮಾತು ಕೇಳಿ ಹಳೆಯ ಲಕ್ಷ್ಮಿ ಆಗಿದ್ದರೆ ಅಳುತ್ತಿದ್ದಳು. ಆದರೆ ಈಗ ಅವಳು ಹೊಸ ಲಕ್ಷ್ಮಿ, ಸ್ಟ್ರಾಂಗ್ ಆಗಿದ್ದಳು. ಅವಳು ನಿಧಾನವಾಗಿ ಹೇಳಿದಳು, ನಾನು ನನ್ನ ಮನೆ ಕೆಲಸ ಕೂಡ ಮಾಡ್ತೀನಿ, ಹಾಗೇನೆ ನನ್ನ ಕನಸನ್ನು ಕೂಡ ಬಿಟ್ಟುಕೊಡಲ್ಲ. ದಿನಗಳು ಕಳೆಯುತ್ತಾ ಅವಳ ಚಾನಲ್ ಗ್ರೋ ಆಗ್ತಾ ಬಂತು. ಸಬ್ಸ್ಕ್ರೈಬರ್ಸ್ 1000ಕ್ಕೆ ತಲುಪಿದರು, ಮತ್ತೆ 1,00,000 ಕೂಡ ಆಯಿತು. ಒಂದು ದಿನ ಅವಳಿಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಆಫರ್ ಬಂತು. ಮೊದಲ ಇನ್ಕಮ್ ಅವಳ ಕೈಗೆ ಬಂದಾಗ ಅವಳು ಸೈಲೆಂಟ್ ಆಗಿ ಅತ್ತಳು, ಆದರೆ ಈ ಬಾರಿ ಖುಷಿಗಾಗಿ. ಆ ದಿನ ಅವಳು ಮನೆಗೆ ಕೇಕ್ ತಂದು ಫ್ಯಾಮಿಲಿ ಜೊತೆ ಶೇರ್ ಮಾಡಿದಾಗ ರಮೇಶ್ ಕೇಳಿದ, ಇದು ಏನಕ್ಕೆ? ಅವಳು ನಗುಮುಖದಿಂದ ಹೇಳಿದಳು, ನನ್ನ ಮೊದಲ ಇನ್ಕಮ್ ಸೆಲೆಬ್ರೇಷನ್. ಅವನಿಗೆ ಶಾಕ್ ಆಯಿತು. ಅದರ ಜೊತೆಗೆ ಅವಳ ಮೇಲೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಮಕ್ಕಳು ಕೂಡ ಪ್ರೌಡ್ ಫೀಲ್ ಮಾಡಿದರು. ಅಮ್ಮ ಫೇಮಸ್ ಆಗ್ತಿದ್ಯಾ ಅಂತ ಸಂತೋಷ ಪಟ್ಟರು. ಈಗ ಮನೆ ಬದಲಾಗಿದೆ, ಅವಳು ಕೂಡ ಬದಲಾಗಿದ್ದಾಳೆ. ಒಂದು ದಿನ ರಮೇಶ್ ಅವಳ ಹತ್ತಿರ ಬಂದು ಹೇಳಿದ, ಲಕ್ಷ್ಮಿ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಈಗ ನನಗೆ ಗೊತ್ತಾಗಿದೆ ನೀನು ಎಷ್ಟು ಸ್ಟ್ರಾಂಗ್ ಅಂತ. ಅವಳು ನಗುವಿನಿಂದ ಹೇಳಿದಳು, ಲೇಟ್ ಆದರೂ ಪರವಾಗಿಲ್ಲ, ಈಗಲಾದರೂ ನನ್ನ ಬಗ್ಗೆ ನಿಮಗೆ ಗೊತ್ತಾಯಿತಲ್ಲ. ಲಕ್ಷ್ಮಿ ಈಗ ಸಾಧಾರಣ ಹೌಸ್ ವೈಫ್ ಅಲ್ಲ, ಅವಳು ಇನ್ಸ್ಪಿರೇಷನ್. ಹೌಸ್ ವೈಫ್ ಅನ್ನು ಕೀಳಾಗಿ ನೋಡೋದನ್ನ ಬಿಡಿ. ಅವಳು ಬಯಸಿದ್ರೆ ಜಗತ್ತನ್ನೇ ಬದಲಾಯಿಸಬಹುದು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಸ್ಪಿರೇಷನ್ ಕಥೆಗಳು ನಿಮಗಾಗಿ ಬರ್ತವೆ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಕಥೆಯನ್ನ ಕೇಳಿದಕ್ಕಾಗಿ ಧನ್ಯವಾದಗಳು.